ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಿ? ಎಲ್ಲರಿಗೆ ನಮಸ್ಕಾರ ರೀ ಫ್ರೆಂಡ್ಸ. ಆರಾಮಿದ್ದೀರಿಲ್ರಿ? ನಾನು ಆರಾಮಿದ್ದೀನಿ ನೋಡಿರಿ ಫ್ರೆಂಡ್ಸ. ನೀವು ಎಲ್ಲ ಆರಾಮಿದ್ದೀರಿ ಅಂತ ತಿಳ್ತೀನಿ. ಬರ್ರಿ ಫ್ರೆಂಡ್ಸ್, ಲಾಕ್ ಚಾಲು ಮಾಡಮ್ ಬರ್ರಿ ಫ್ರೆಂಡ್ಸ್. ನೋಡಿರಿ ಎಷ್ಟಾಗ ಟೈಮ್ 4:30 ಇಲ್ಲತ್ತಿದ್ರಿ, 4:40 ಈಗ ಬಂದನ್ರಿ ಫ್ರೆಂಡ್ಸ್ ಡ್ಯೂಟಿಲಿಂತ ರೀ. ಡ್ಯೂಟಿಲಿಂತ ಈಗ ಬಂದು ಕೈಕಾಲು ಮುಖ ತೊಗೊಂಡು ಸ್ವಲ್ಪ ಊಟ ಮಾಡ್ದನ್ ರೀ. ತರಕಾರಿ ತಂದೀನಿ ರೀ, ಜವರಿಗೆ ಸಂತೆ ಅದಲ್ರಿ ಇವತ್ತು. ಸಂತೆ ತರಕಾರಿ ಎಲ್ಲ ಖಾಲಿ ಆಗೈತೆ ರೀ ಫ್ರೆಂಡ್ಸ್. ತರಕಾರಿ ತೊಗೊಂಬಂದನ್ ರೀ. ಅದಕ್ಕೆ ಎಲ್ಲ ಜರ ಸೋಸಿಟ್ಟು ಮಾಡಿ ತೊಳೆದು ಇಟ್ಟು ಕಸ ಮುಸ್ರಿ ಮಾಡ್ತೀನಿ ರೀ. ಹೀಗೆ ಬಂದೀನಿ. ಮತ್ತು ಈಗ ಸುಸ್ತಾಗ್ಯದ ಅಂತ ಮಕ್ಕೊಂಡ್ರೆ ಫ್ರೆಂಡ್ಸ ಮತ್ತು ಹೇಳಕ್ಕೆ ಅಲ್ಲ ಅಂತದ್ರಿ. ಆರು ನೆಲಕ್ಕೆ ಹಾಕ್ತದ್ರಿ. ಈಗ ಮಕ್ಕೊಂಡ್ರೆ ಹೇಳಕ್ಕೆ ಕೆಲಸ ಆಗಲ್ಲ ರೀ, ಕೆಲಸನೂ ಆಗಲ್ಲ ನನಗೆ, ಹೇಳೋದನ್ನೂ ಆಗಲ್ಲ ರೀ. ಕೆಲಸ ಎಲ್ಲ ಹಂಗೆ ಕೊಡ್ತದೆ. ಅದಕ್ಕೆ ಇವೆಲ್ಲ ಜರ ಈಗ ಊಟ ಮಾಡೀನಿ, ಜರ ಸುಸ್ತಾಗ್ಯದ ರೀ. ಅದಕ್ಕೆ ಜರ ರೆಸ್ಟ್ ಮಾಡ್ಕೊತ ತರಕಾರಿ ಸೋಸಿ ತರಕಾರಿ ಎಲ್ಲ ತೆಗೆದು ಇಟ್ಟು ಕೇಸಿ ಆಮೇಲೆ ಕಸ ಅದು ಬೆಳಿತೀನಿ ರೀ. ಕಸ ಬೆಳಿತೀನಿ. ನಾವು ಅಂದ್ರೆ ಸ್ವಲ್ಪ ಬಾಂಡೆ ತಿಕ್ತೀನಿ ರೀ. ಜರ ಹೊರಗೆ ಹೋಗ್ತೀನಿ ರೀ. ಆರಕ್ಕೆ ಜರ ಹೋಗ್ಬೇಕಂದ್ರೆ ಹೋಗೋದೇ ಆಗಲ್ಲಾಗ್ಯದ ರೀ. ನಮ್ಮ ನೆಗಡಿ ಮಗಳು ಕಿವಿ ಆಪ್ರೇಷನ್ ಮಾಡ್ಕೊಂಡಾಗ ಜರ ಭೇಟಿಯಾಗಿ ಬಂದೈತೆ ಹೋಗಿ ಅಂತ ದಿನ ಅಂತೀನಿ ರೀ. ದಿನ ಹೋಗೋದಾಗಲ್ಲ. ಅದಕ್ಕೆ ಜಲ್ದಿ ಬಾಂಡೆ ತಿಕ್ಕಿರಿ, ಹೋಗಿ ಬರ್ತೀನಿ. ಹೋಗಿ ಬಂದು ಸಂಜೆ ಅಡುಗೆ ಮಾಡ್ತೀನಿ ರೀ ಇವತ್ತು. ಅದಕ್ಕೆ ಈಗ ಎಲ್ಲ ಚೌಳಿಕಾಯಿ ತಂದೀನಿ ರೀ. ಫೇವ್ರೇಟ್ ಚೌಳಿಕಾಯಿ, ಜವಾರಿ ಚೌಳಿಕಾಯಿ ರೀ, ಮೆಣಸಿನ್ಕಾಯಿ, ತಿಪ್ಪರಿಕಾಯಿ ಪಲ್ಯ ರೀ, ತುಪ್ಪದ ಹೀರೆಕಾಯಿ ರೀ, ಬೆಂಡೆಕಾಯಿ, ಬದ್ನೆಕಾಯಿ, ಅಲ್ಲ, ಸೌತೆಕಾಯಿ, ಪುಂಡಿ ಪಲ್ಯ, ಕಿರ್ಸಲ್ ಪಲ್ಯ ಎಲ್ಲ ತೊಗೊಂಬಂದೇನಿ ರೀ. ಸಂತೆ ಇವತ್ತು ಜವರಿ ಸಂತೆ ಐತೆ ರೀ. ಡ್ಯೂಟಿಲಿ ಬರಾಗ ಎಲ್ಲ ತೊಗೊಂಬಂದೇನಿ ರೀ ಫ್ರೆಂಡ್ಸ. ಅರ್ಧ ಮಾಡ್ತೀನಿ, ಅರ್ಧ ಇಡ್ತೀನಿ. ನನಗೆ ನೆನಪಾಗಲ್ಲ ಮುಂಜಾನೆ ಜಲ್ದಿ ರೀ. ಒಂದು ಏನರ ಮಾಡ್ದಲ್ಲಿ ನಾಷ್ಟ ಮಾಡೋದ್ಮೇಲೆ ನಾಷ್ಟ ಮೇಲೆ ಬಿಟ್ಟು ಹೋಗ್ತೀನಿ ರೀ. ಹಾಗಾಗಿ ಆಗಲ್ಲೇ ರೀ. ಅದಕ್ಕೆಲ್ಲ ತೊಳೆದು ಮಾಡಿ ಇಟ್ಕೊಂಡಂದ್ರೆ ಮುಂಜಾನೆ ರೊಟ್ಟಿ ಮಾಡ್ತೀನಿ ಜಲ್ದಿ ರೀ. ನಾಳೆ ರೊಟ್ಟಿನೇ ಮಾಡ್ತೀನಿ ರೀ. ಇವತ್ತು ಮುಂಜಾನೆ ಮಂಡಳ ಸುಸ್ಲ ಮಾಡೀನಿ ರೀ. ಆಯ್ತು ರೀ. ಅನ್ನ ಸಾರು ಮಾಡೀನಿ. ಒಂದು 4 ಚಪಾತಿ ಇಟ್ಟಿತ್ತು ರೀ ನಿನ್ನ ನಾ ಮಾಡಿದ್ದು. ಅದೊಂದು 4 ಚಪಾತಿ ಮಾಡಿ ಹೋಗಿ ನನ್ನ ಮಗ 2 ಉಂಡ್ರೆ, ನಾ 2 ಉಂಡೇನಿ ರೀ. ಈಗ ಅದಕ್ಕೆ ಈಗ ಮಕ್ಕೊಂಡ್ರೆ ಮತ್ತು ಮೈ ಕೈ ಒಜ್ಜೆ ಆಗ್ತದೆ, ಸುಸ್ತು ರೀ. ಮತ್ತು ಉಳ್ಳಾಡ್ಕೊತ ಮಕ್ಕೋಬೇಕೆ ಅಂತ ಜೀವ. ಅದಕ್ಕಂಥೇಳಿ ಸೋಸ್ಕೊತ ಕುಂತೀನಿ ನೋಡ್ರಿ ಫ್ರೆಂಡ್ಸ. ಊಟ ಮಾಡಿ ಇಲ್ಲಿದಲ್ಲಿ ಇಟ್ಟು ಇವೆಲ್ಲ ತೆಗಿತೀನಿ ರೀ. ಏನು ಸುಡ್ತಾವೆ ನೋಡ್ರಿ, ಬತ್ತಿ ಹೋಗ್ಬೇಕಾಯ್ತಲ್ಲ. ಬಿಸಿಲು ಹೆಂಗದ ರೀ ಫ್ರೆಂಡ್ಸ? ಭಾರಿ ಬಿಸಿಲು ಅದ ರೀ. ಈ ಬಿಸಿಲಾಗ ಏನು ಸುಡಲ್ಲ ರೀ. ಎಲ್ಲ ಈಗಿನ ಕಾಲ ಈಗ ಎಲ್ಲ ರೊಕ್ಕ ತುಟ್ಟಿ ಆಗ್ಯದ. ರೊಕ್ಕ ಅವ ರೀ ಫ್ರೆಂಡ್ಸಿಗೆಲ್ಲ ನಡೀತದೆ. ಹೆಂಗೆ ಬಂತು ಹಂಗೆ ತರ್ಲಾಕ್ ಮಾಡ್ಲಾಕ್ರಿ. ಅವಾಗ ನಾವು ಸಣ್ಣವ್ರಿದ್ದಾಗ ರೊಕ್ಕನೇ ಇದ್ದಿದ್ದಿಲ್ಲ ರೀ. ರೊಕ್ಕನೇ ಇದ್ದಿಲ್ಲ, ತರಕಾರಿ ಇಲ್ಲ, ಪಿರ್ಕಾರಿ ಇಲ್ಲ. ಯಾವಾಗಾರ ಅದು ತರಕಾರಿನೂ ಭಾಳ ಇರ್ತಿದಿಲ್ಲ ರೀ. ಬರೀ ಬ್ಯಾಳಿ ರೊಟ್ಟಿ ಇದೇ ನೋಡ್ರಿ ಫ್ರೆಂಡ್ಸ್. ಬ್ಯಾಳಿ ರೊಟ್ಟಿನೇ ರೀ. ಬ್ಯಾಳಿ ರೊಟ್ಟಿ, ಅನ್ನ ಜಾಸ್ತಿ ಮಾಡ್ತಿದ್ದಿಲ್ಲ ರೀ ನಾವು ಸಣ್ಣವ್ರಿದ್ದಾಗ ರೀ. ಈಗೇನವ ಅನ್ನ ಬರೀ ನಾಷ್ಟ ಇದೇ ಮಾಡ್ತಾರೆ. ನಮ್ಮ ಅವ್ರು ರೊಟ್ಟಿ ಮಾಡ್ತೀರಿ ಮುಂಜಾನೆ. ರೊಟ್ಟಿ ಮಾಡೋದು, ಏನರ ಸಾರು ಮಾಡೋದು, ಟಮಾಟ್ಯಾಗ ಸಾರು ಇದ್ರೆ. ಟಮಾಟೆಗಳು ಸಿಗ್ತಿದ್ದಿಲ್ಲ ರೀ ಅವಾಗ. ಬರೀ ಹುಣ್ಚಿಕಾಯಿಗೆ ಸಾರು ಮಾಡೋದು, ಗಟ್ಟಿಬೇಳೆ ಮಾಡೋದು, ಉಳ್ಳಾಗಡ್ಡಿ ಖಾರ ಇಂಥದ್ದು ಏನರ ಖಾರ ಕಟ್ಟಾಕ ಮಾಡೋದು, ಉಣೋದು. ಅನ್ನನೂ ಎಲ್ಲಿ ಹಬ್ಬ ಹುಣ್ಣಿಮೆ ಮಾಡ್ತೀರಿ ಫ್ರೆಂಡ್ಸ್. ಅವಾಗ ಅನ್ನನೂ ಏನು ದಿನ ಮಾಡ್ತೀರಂದ್ರಿ? ಅನ್ನ ಇಲ್ಲ, ಚಪಾತಿ ಇಲ್ಲ, ಏನಿಲ್ಲ, ಬರೀ ರೊಟ್ಟಿ ಬ್ಯಾಳಿ. ಯಾವಾಗಾರ ಮಾಡಿದ್ರಿ ಮಂಡಳ ಸುಸ್ಲ, ಉಪ್ಪಿಟ್ಟ, ಇದೇ ಉಂಡಿ ನೋಡ್ರಿ ನಾವೆಲ್ಲ. ಈಗೇನದ ರೀ, ಜರ ಸುಸ್ತಾಯ್ತದ ಬಿಡೋದು, ರೊಟ್ಟಿ ಮಾಡೋದು ಬಿಡೋದು, ನಾಷ್ಟ ಮಾಡೋದು, ಅನ್ನ ಮಾಡೋದು, ಒಂದು ಕುಕ್ಕರ್ ಅನ್ನ ಇಳಿಸೋದು, ಊಟ ಮಾಡೋದು. ಏನು ಮಾಡ್ತೀರಿ ಫ್ರೆಂಡ್ಸ್? ಆವಾಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಈಗೆಲ್ಲ ಅದರ ತಿನ್ನಕ್ಕೆ ಬಾಯಿಗೆ ಬೇಡಿದ್ದು. ಅವನ್ನ ಸಣ್ಣವರಿದ್ದಾಗ ಬಡ್ತಾನೆ ತಿಪ್ಪಲ್ ರೀ ಫ್ರೆಂಡ್ಸ್. ಎಲ್ಲ ಏನು ಮಾಡ್ತೀರಿ? ಅವು ಬಡ್ತಾನೆ ತಿಪ್ಪರ. ನಮ್ಮ ಅಪ್ಪವ್ರ ಹಬ್ಬ ದುಡಿಯೋರು, ಮಕ್ಕಳು ಮರುಗಳು. ನಮ್ಮ ಅಪ್ಪವ್ರು ಒಂದು 4 ದಿನ ದುಡಿಯೋದು, ನಾ 2 ದಿನ ಮಕ್ಕೋತೀರಿ ಮನ್ಯಾಗ ರೀ. ಏನು ಮಾಡ್ತೀರಿ? 5-6 ಮಕ್ಕಳು ರೀ. ಹಂಗಾಗಿ ಬಡ್ತಾನೆ ತಿಪ್ಪಲಿತ್ತು ರೀ ಫ್ರೆಂಡ್ಸ್. ಅವಾಗೆಲ್ಲ ಭಾಳ ಏನಾರು ಬಂದದ್ದು. ನಾವು ಚಲೋ ಚಪಾತಿ ಉಂಡಿಲ್ಲ ರೀ. ಚಲೋ ಅಕ್ಕಿ ಅನ್ನ ಉಂಡಿಲ್ಲ. ಬರೀ ಅನ್ನ, ಬರೀ ರೊಟ್ಟಿ ಬ್ಯಾಳಿ, ಗಟ್ಟಿ ಬ್ಯಾಳಿ, ಇದೇ ಖಾರ, ಈ ಉಳ್ಳಾಗಡ್ಡಿ ಖಾರ. ಈ ಬ್ಯಾಸಿ ದಿನ ಬಂತಂದ್ರೆ ಆಯ್ತು, ಬರೀ ಉಳ್ಳಾಗಡ್ಡಿ ಖಾರ, ಕಡ್ಲೆಬೇಳೆ ಇಡೋದು, ಉಳ್ಳಾಗಡ್ಡಿ ಖಾರ ಕುಟ್ಟೋದ್ರಿ. ಚಂದ ಅವಳ ಕಡ್ಲೆಬೇಳೆ ಕುಟ್ಟೋದ್ರಿ. ಉಳ್ಳಾಗಡ್ಡಿ ಹುಣ್ಚಿಕಾಯಿ ಹಾಕಿ, ಮಾವಿನಕಾಯಿ ಬರ್ತಾವಲ್ರಿ, ಮಾವಿನಕಾಯಿ ಹಾಕಿ ಖಾರ ಕೊಡ್ತೀವಿ ರೀ. ನಮ್ಮವು ಖಾರ ಕೊಡ್ತೀವಿ ಕಲಿಯಾಗ್ರಿ. ಅದೇ ರೊಟ್ಟಿ ಹಚ್ಕೊಂಡು 2 ರೊಟ್ಟಿ ಉಂಡಾಗ 2 ರೊಟ್ಟಿ ಉಣ್ತಿದ್ದೇವೆ ನಾವು. ಅವು ರೊಟ್ಟಿ ಆಯ್ತು, ಮಜ್ಜಿಗೆ, ಮೊಸರು, ಹಾಲು ಸಿಗ್ತಿತ್ತು ರೀ. ಹಾಲು ಇರ್ತೀವಿ ಅವಾಗ. ಹಾಲು ಚಲೋ ಹಾಲು ರೀ.
ಚಲೋ ಚಲೋ ಇದು ರೀ ಮೊಸರು ಮಜ್ಜಿಗೆ ರೀ ಈ ಒಕ್ಕಲಿಗರ ಮನ್ಯಾಗ ಮಜ್ಜಿಗೆ ಇರ್ತೀವಿ, ಒಂದೊಂದು ತೆಂಬಿ ಮಜ್ಜಿಗೆ ಕೊಡ್ತೀವಿ ರೀ. ಇದೇ ಇತ್ತು ನೋಡ್ರಿ ಅವಾಗ. ಅಂಥದ್ದೆಲ್ಲ ತಿಂದೀವಿ. ಹಾಲು ಕುಡ್ದೀವಿ ರೀ ನಾವು. ಅವಾಗ ಹಾಲು ಕುಡ್ದೀವಿ ಫ್ರೆಂಡ್ಸ್, ಹಾಲು ಕುಡ್ದೀವಿ ರೀ. ಯಾವಾಗ ರೀ ನಾವು ಸಣ್ಣವಿದ್ದಾಗ ಹಿಡಿದು ಬಡತನ ತಿಪ್ಲೇ ರೀ ಫ್ರೆಂಡ್ಸ್. ಈಗ ನಾನು ಹೇಳತ್ತೀನಿ ನನ್ನ ಕತೆ ರೀ, ಕೇಳ್ರಿ ಫ್ರೆಂಡ್ಸ. ಅದೊಟ್ಟು ಹೇಳ್ತೀನಿ ರೀ, ಮತ್ತೆ ಹೇಳ್ತೀನಿ ರೀ. ಇದು ಏನಂತಾರೆ ರೀ, ಬಡತನ ತಿಪ್ಪಲ್ರಿ. ಅವಾಗ 4-5 ಮಕ್ಕಳು ತುಟ್ಟಿ ಕಾಲ ಏನೂ ಸಿಗ್ತಿದ್ದಿಲ್ಲ ರೀ. ಅವ್ರು ರೊಕ್ಕನೇ ಇರ್ತಿದ್ದಿಲ್ಲ ರೀ. ಎಲ್ಲ ಸಿಗ್ತಿತ್ತು ರೀ, ರೊಕ್ಕ ಇರ್ತಿದ್ದಿಲ್ಲ ರೀ. ಹಂಗಂದೇಳಿ ಏನೂ ಕಾಯಿಪಲ್ಯ ಇಲ್ಲ, ಏನೂ ಇಲ್ಲ. ಹಾಲು ಮೊಸರು ಈ ಕಡೆ ನಾವು ಜರ ದೊಡ್ಡವ್ರು ಆದೇವು ರೀ. ನಮ್ಮ ಅಪ್ಪ ಹೋಟೆಲ್ ಇಟ್ಟರು ರೀ. ಅವಾಗ ಹೋಟೆಲ್ ಇಡೋದು ಚಂದ. ಹೋಟೆಲ್ದಾಗ ಹೋಟೆಲ್ ಮಾಡ್ಕೊಳೋದು ಬಂದ್ರಿ. ಬರೀ ಚಾ ಮಾಡ್ತೀರಿ. ಹಾಲು ತೊಗೋತೀರಿ. ಹಾಲು ಚಲೋ ಹಾಲು ರೀ, ಗಟ್ಟಿ ಹಾಲು ರೀ. ಹಾಲು, ಕೆನೆ, ಮೊಸರು, ಮಜ್ಜಿಗೆ ಇದೇ ತಿಂದೀವಿ ಜಾಸ್ತಿ. ಅದೇ ತಾಕತ್ತು ರೀ. ಈಗ 58 ವರ್ಷ ಆದ್ರೂ ಅದೇ ತಾಕತ್ತದ ನಮಗೆ ರೀ. ಈಗಿನವ್ರದ್ದು ಏನದ ರೀ, ಅದೇ ತಾಕತ್ತ ಜರ ಅದರ್ಲಿಂದ ಜರ ಗುಣ ಅದ ನೋಡ್ರಿ. ಮೈಯಾಗ ತಾಕತ್ತದ. ಮೈಯೆಲ್ಲ ಬ್ಯಾನಿ ಇದ್ರೂ ಮೈಯಾಗ ಜರ ಉಸಿರದ ರೀ ನಮ್ಗೆ. ಆಯ್ತು ತುಪ್ಪ ತೊಗರಿ ಭಾಳ ತಿಂದೀವಿ ರೀ ಫ್ರೆಂಡ್ಸ್. ಅವಾಗ ನಾವು ಅಂದ್ರೆ ಇಂಥದ್ದು ಅನ್ನ ಪಿನ್ನ ಇಲ್ಲರಿ. ಹಾಲು ಕುಡಿತಿದ್ದೀವಿ, ಮಜ್ಜಿಗೆ ಮೊಸರು ಇಂಥದ್ದೆಲ್ಲ ಉಣ್ತಿದ್ದೇವೆ ರೀ. ಅವಾಗಿನ ತಿಪ್ಪಲ ಹಂಗಿತ್ತು ರೀ. ಯಾವಾಗ ನಾವು ದೊಡ್ಡವ್ರು ಆದೇವು ರೀ, 12 ವರ್ಷಕ್ಕೆ ಆದಂದ್ರೆ ಫ್ರೆಂಡ್ಸ, 12 ವರ್ಷಕ್ಕೆ ಆಗೋದು. ಅವಾಗ ನಮ್ಮ ಅಪ್ಪ ಹೋಟೆಲ್ ಇಟ್ಟರು, ಚಲೋ ನಡೆದಿತ್ತು ರೀ. ಎಲ್ಲ ದಿನ ಒಂದೊಂದು ಕೂಡ ಹಾಲು ಕಾಸ್ತಿರು, ಪೂರಿ ಮಾಡ್ತಿರ್ರಿ, ಸುಸ್ಲ ಮಾಡ್ತಿರು, ಅವಲಕ್ಕಿ ಸುಸ್ಲ, ಚಿಡ್ವ, ಸೇವು ಎಲ್ಲ ಮಾಡ್ತಿರ್ರಿ. ಈ ಖಾರದಾಣಿ ಅಂತಾರಲ್ರಿ, ಅವು ನಾವು ಸೇವು ಅಂತಿದ್ದೀವಿ ರೀ. ಅವು ಸೇವು ಅಂಥವೆಲ್ಲ ಮಾಡ್ತಿರ್ರಿ. ಮಾಡಿ ಎಲ್ಲ ಆಯ್ತು ರೀ ಫ್ರೆಂಡ್ಸ್. ಅವಾಗ ಚಲೋ ಆಯ್ತು ರೀ. ಚಲೋ ನಡ್ಲೇತ್ ಹೋಟೆಲ, ಚಲೋ ಗಿರಾಕಿ ಅಲ್ಲತ್ತು ರೀ. ದಿನ ಒಂದೊಂದು ಕೂಡ ಹಾಲು ಖರ್ಚು ಆಗ್ಲತ್ತವ ರೀ. ಈ ಹಳ್ಳಿಲಿಂದ ಹಾಲು ತರ್ತಿರ್ರಿ, ಒಂದೊಂದು ಕೂಡ ಹಾಲು ತರ್ತೀರ. ಅವನೇ ಹಾಲು ತರವ್ರಿ, ಅವನೇ ಒಲೆ ಹಚ್ಚಿ ಅವನೇ ಕಾಸವ್ರಿ ಹಾಲು ರೀ. ಹಾಲು ಕಾಸವ್ರಿ. ಹಾಲು ಕಾಸವ ಮುಂಜಾನೆ ಬಿಸಿ ಪೂರಿ. ಈಗಿನಪ್ಲೆ ಕರೆದ ಎಣ್ಣೆ ಕರಿತಿದ್ದಿಲ್ಲ ರೀ ಅವರು. ಅವಾಗ ಎಣ್ಣೆ ಸ್ವಲ್ಪ ಹಾಕೋದು, ಕರಿಯೋದು, ತೆಗೆಯೋದು, ಮತ್ತೆ ಅದು ತೊಳೆದು ಬಳದು ಮತ್ತೆ ಹಾಕ್ತಿರ್ರಿ. ಅವಾಗ ಪೂರಿ ಮಾಡ್ತಿರ್ರಿ. ಪೂರಿ ಮಾಡಿದ್ರೆ ರೀ ಫ್ರೆಂಡ್ಸ, ಸುಡು ಚಹಾ ಮಾಡ್ಕೊಂಡು 3-4 ಪೂರಿ ತಿಂತಿದ್ದಿಲ್ಲ ರೀ. 3-4 ಪೂರಿ ತಿಂದು ಅವಾಗ ತಿಂದೀವ್ರಿ ಅಂಥದ್ದೆಲ್ಲ. ಅವಾಗ ಅವು ಚಲೋ ಐತಿ ಎಲ್ಲರೂ. ಈಗೇನು ಅದ ರೀ, ಈಗ ಎದ್ರಾಗ ತಾಕತ್ತೇ ಇಲ್ಲ ರೀ ಫ್ರೆಂಡ್ಸ್. ಈಗ ಇತ್ತು ರೀ ಫ್ರೆಂಡ್ಸ್. ಅವಾಗ ಮಾಡ್ಕೊಂಡು ತಿಂದೇವಿ. ಒಂದು 12 ವರ್ಷಕ್ಕೆ ಆದನು ಫ್ರೆಂಡ್ಸ. 12 ವರ್ಷ ಆಯಿತು ನಮ್ಗೆ. ನಮ್ಮ ಸ್ವಾತಂತ್ರ್ಯವಾಗಿ ಲಗ್ನ ಮಾಡಿಕೊಟ್ರು ರೀ ನಮ್ಗೆ. ನಮ್ಮ ಅವ್ವನ ತಮ್ಮಿಗೆ ಕೊಟ್ಟರು ರೀ ಫ್ರೆಂಡ್ಸ್. ನಮ್ಮ ಅವ್ವನ ತಮ್ಮಿಗೆ ಕೊಟ್ಟು ಲಗ್ನ ಮಾಡಿದ್ರು ರೀ. ಲಗ್ನ ಮಾಡಿದ್ರು. ನಾನು ಲಗ್ನ ಮಾಡ್ಕೊಂಡು ಹೋದನು ಫ್ರೆಂಡ್ಸ. ಹೋಗೋದು ಮತ್ತು ನಮ್ಮ ಹೋಟೆಲ್ ಕೆಲಸ ಎಲ್ಲ ನಿಂತು ಬಿಡ್ತು. ಹೋಟೆಲ್ ಕೆಲಸ ನಿಂತು ರೀ. ಆಯ್ತು ನಮ್ಮ ಅಪ್ಪರು ದುಡ್ಲಾರ್ದಂಗೆ ಆಯಿತು. ಎಲ್ಲೊಂದ್ರಿ ಸಾಲ ಮಾಡ್ಕೊಂಡು ರೀ. ಆಯಿತು ಹೋಟೆಲ್ ಲಾಸ್ ಆಯ್ತು ರೀ. ಎಲ್ಲ ನಾನು ಲಗ್ನ ಮಾಡ್ಕೊಂಡು ಹೋಗಿ ವರ್ಷಿತ್ತನ ವರ್ಷ 6 ತಿಂಗಳ ತನಕ ಚಲೋ ಐತ್ರಿ. ಅಲ್ಲಿದೆಲ್ಲ ಹಾಳಾಯ್ತು ರೀ. ಹಾಳಾಯ್ತು. ನಮ್ಮ ಅಪ್ಪರು ಬೇರೆ ಹೋಟೆಲ್ದಾಗ ದುಡ್ಲೇತಾರೆ ರೀ. ನಾ ಸಣ್ಣಾಗಿದ್ದಾಗ ಚಲೋ ಐತ್ರಿ. ನಾ ದೊಡ್ಡವರಾಗಿ 12 ವರ್ಷ ತಾನೇ ನೋಡ್ರಿ. ಮತ್ತು ಅವ್ರ ಮನೆಯಾಗ ಇದ್ದೀವಿ. ಅಲ್ಲಿ 12 ವರ್ಷ ಲಗ್ನ ಮಾಡಿಕೊಟ್ಟರು. ನಮ್ಮ ಸ್ವಾತಂತ್ರ್ಯ ನೋಡ್ರಿ. ಲಗ್ನ ಮಾಡಿಕೊಟ್ರು. ಬಡ 4 ಮಕ್ಕಳು ಆದವು ರೀ. 4 ಮಕ್ಕಳು ಅದು ನಮ್ಮ ಮನೆಯಾಗೂ ಕುಡಿತೀರ್ರಿ. ಕುಡಿಯೋ ಚಟ ಐತ್ರಿ. ಕುಡಿತೀರಿ ಸಂಜೆ ಮುಂಜಾನೆ ಹತ್ತಿದ್ರಂದ್ರೆ ಇದು ಆಯ್ತಂದ್ರೆ ರೀ, ಆಯ್ತು ಕುಡ್ಲಾಗತ್ತರು ಅಂತಂದ್ರೆ 8 ದಿನ ತನಕ ಅದ್ರಾಗೆ ಇರ್ತೀರಿ. ಅದೇ ಕುಡ್ಕೋತಾನೆ ಓಡಾಡ್ತೀರಿ ಬರೀ ರೀ. ಟೈಮಿಗೆ ಸರಿ ಊಟ ಮಾಡ್ತಿದ್ದಿಲ್ಲ, ಏನು ಮಾಡ್ತಿದ್ದಿಲ್ಲ. ಮಕ್ಕಳು ಸಣ್ಣ ಇದ್ದಾಗ ರೀ ಹೇಳಿ ಸಾಕಾಯ್ತು ರೀ. ಬಿಡ್ಲೇ ಇಲ್ಲ, ಬಿಟ್ಟಿಲ್ಲ ರೀ ನಮ್ಮನೆ. ನಮ್ಮ ಅಮ್ಮವರು ಅವರು ಇದ್ದರು. ಏಟು ಹೇಳಿದ್ರೆ ಕೇಳ್ತಿದ್ದಿಲ್ಲ. ಬಿಟ್ಟೇ ಇಲ್ಲ, ಕುಡೋದೇ ಬಿಡಲಿಲ್ಲ. ಕಡೆಗಿರಿ ಅವ್ರು ಬಿಡಲಿಲ್ಲ. ಹಂಗೆ 4 ಮಕ್ಕಳು ಅವ್ರಿ. 2 ಹೆಣ್ಮಕ್ಳು 2 ಗಂಡಸು ಮಕ್ಕಳು ಅದಾರ ರೀ. ಆದ್ರೆ ಆಪ್ರೇಷನ್ ಮಾಡ್ಕೊಂಡು ಫ್ರೆಂಡ್ಸ, ಆಪ್ರೇಷನ್ ಮಾಡಿಕೊಂಡು ಸಣ್ಣವರಿದ್ದಾಗ ಹಂಗೆ ಆಲತ್ತು. ನಮ್ಮವ್ರು ನಾ ಪೂರ ಸಣ್ಣವರಿದ್ದಾಗ ನಮ್ಮವ್ರು ಮಂದಿ ಮನೆ ಅಡುಗೆ ಮಾಡ್ಲಿಕ್ಕೆ ಹೋಗ್ತಿರ್ರ. ಮಂದಿ ಮನೆ ಅಡುಗೆ ಮಾಡ್ಲಿಕ್ಕೆ ಹೋಗ್ತೀವಿ. ನಮ್ಮವ್ರು ಮಂದಿ ಮನೆಯಾಗ ಸಾಹೇಬ್ರ ಮನೆಯಾಗ ಅಡುಗೆ ಮಾಡಿ ಬರ್ತೀವಿ ರೀ. ಅಡುಗೆ ಮಾಡಿ ಬರ್ತೀವಿ. ನಮ್ಮ ತಮ್ಮರು ನಾ ಸಾಲಿಗೆ ಹೋಗ್ತಿದ್ದನು ರೀ ಸಣ್ಣಕ್ಕಿದ್ದಾಗ. ಅಂದ್ರೂ ನಮ್ಮ ತಮ್ಮದರಿಗೆ ತಂಗಿದರಿಗೆ ತೊಗೊಳಕ್ಕೆ ನಮ್ಮವ್ವ ಬಿಡ್ಸಾಕಿರಿ. ಸಾಲಿ ಬಿಡ್ಸೋದು ಪರಗಳಿಗೆ ಓಡಾಡೋಕ್ಕೆ ನಮ್ಮವ್ವ ಮಂದಿ ಮನೆಗೆ ಹೋಗ್ತೀವಿ ಅಡುಗೆ ಮಾಡ್ಲಿಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಮಕ್ಳಿಗೆ ಕರ್ಕೊಂಡು ನಾಯಿ ಮನೆಗೆ ಇರ್ತಿದ್ದೆ. ಕಸ ಬಳಿತಿದ್ದೆ. ಮಕ್ಳಿಗೆ ಕರ್ಕೊಂಡು ನಮ್ಮ ತಂಗಿದರಿಗೆ ಕರ್ಕೊಂಡು ಇರ್ತಿದ್ದೆ. ಇದ್ದಿದ್ದು ಊಟ ಮಾಡ್ತಿದ್ದೇವೆ, ಇರ್ತಿದ್ದೇವೆ ರೀ. ಅಲ್ಲಿದ್ದು ನಮ್ಮವ್ವ ಅಡುಗೆ ಮಾಡ್ಲಿಕ್ಕೆ ಹೋಗ್ತೀವಿ ರೀ. ನಮ್ಮ ತಂಗಿದಾರೆ ಹಳ್ಳಕ್ಕೆ ಹೋದ್ರೆ ಫ್ರೆಂಡ್ಸ. ಹಳ್ಳಕ್ಕೆ ಹತ್ರ ಮಲ್ಲಿ ಕೊಡ್ಸ್ಕೊಂಬರ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ರೀ ಎತ್ಕೊಂಡು.
10 ವರ್ಷನಾಗ ಇದ್ದೇನೆ ನೋಡ್ರಿ ನಾನು. ಬನ್ನಿಗ ಹಾಲು ಕುಡ್ಸ್ಕೊಂಡ್ಬರ್ಲಾಕ ಹೋಗ್ತಿದ್ದೇನೆ ರೀ ನಮ್ಮ ಅಡುಗೆ ಮಾಡಲು. ನಮಗೆ ಚಲೋ ಹೋಗಿ ತಿಂದಿದ್ದು ಗೊತ್ತಿಲ್ಲ ನೋಡಿ ಫ್ರೆಂಡ್ಸ. ಈ ಮನೆಯಾಗ ಎಷ್ಟು ಚಪಾತಿ ಮಾಡ್ತೀನಿ, ಎಷ್ಟು ಹಾಳಾತಾವ್ರಿ. ನಮ್ಗೆ ಚಲೋ ಚಪಾತಿ ಉಡ್ಡಿಗೆ ಗೊತ್ತಿಲ್ಲ ರೀ, ನಮ್ಗೆ ಗೊತ್ತಿಲ್ಲ ರೀ ಫ್ರೆಂಡ್ಸ್. ಚಲೋ ಚಪಾತಿ ಮಾಡಿದಾಗ ಒಂದು ಅದೇ ನೆನಪು ಬರ್ತದೆ ನನಗೆ. ನಮ್ಮ ಅವ್ರಿ ಪಾಪ ಕೂಸಿಗೆ ಹಾಲು ಕುಟ್ಲಕ್ಕೆ ಬರ್ತಿದ್ದು ಬರಬತ್ತಿ ಚಪಾತಿ ಮಾಡ್ತೀವಲ್ರಿ, ಎದೆಗೆ ಇಟ್ಕೊಂಬಂದು ಕೊಡ್ತೀವ್ರಿ ನಮ್ಮ ಅವ್ವ. ಎದೆಗೆ ಇಟ್ಕೊಂಬಂದು 2 ಚಪಾತಿ ಎದೆಗೆ ಇಟ್ಕೊಂಬಂದು ಕೊಡ್ತೀವಿ. ನಮ್ಮ ತಂಗಿಗೆ ತಿನ್ನಿಸ್ತಿದ್ದೆ, ನಾ ಇಟ್ಟು ತಿಂತಿದ್ದೆ. ಅವಾಗ ತಿಂತಿದ್ದೇವೆ. ಎಲ್ಲ ಆಯ್ತು ರೀ, ಬಡ್ತನ ಹಿಂಗಿತ್ತು. ನಮ್ಮ ಲಗ್ನ ಆಯ್ತು, ಎಲ್ಲ ಆಯಿತು. ಅಷ್ಟೆಲ್ಲ ಕಷ್ಟಪಟ್ಟು ಲಗ್ನ ಆಯ್ತು ರೀ, ಲಗ್ನ ಆಯ್ತು ಬಾ ಅಲ್ಲ ಅಲ್ಲಿ ಹ್ಯಾಂಗೆ ಕಷ್ಟ ಅನ್ಬೋಗಿದ್ದೇವೆ ರೀ. ನನಗೆ ತಿಳಿಯತನ, ನನ್ನ ತಿಳುವಳಿಗೆ ಬರೋತನ ಜರ ಚಲೋನೇ ಇದ್ದೇವೆ ರೀ. ನಾನು ತಿಳುವಳಿಗೆ ಬಂದ್ಮ್ಯಾಕ ಲಗ್ನ ಆಯಿತು, ಅವ್ನು ಚಲೋನೇ ಇದ್ದೀವಿ. ಆಯ್ತು. ಇನ್ನು ಲಗ್ನ ಮಾಡಿಕೊಟ್ರು ಎಲ್ಲ. ನಮ್ಮ ಅಪ್ಪರದ್ದು ಹೋಟೆಲ್ನು ಕಮ್ಮಿ ಆಯಿತು, ಎಲ್ಲ ಕಮ್ಮಿ ಆಯ್ತು ರೀ. ಏನು ಮಾಡ್ಬೇಕು, ನಮ್ಮ ಲಗ್ನ ಮಾಡಿಕೊಟ್ಟರು ನಮ್ಮ ಮಾವಿಗೆ. ಮಾವು ಸ್ವಾದ್ರ ಮಗಳು ಒಬ್ಬರು ಒಂದು ತೊಲೆ ಬಂಗಾರ ಹಾಕಿ ಅವರೇ ನಮ್ಮ ಮಾಮೂರೇ ಲಗ್ನ ಮಾಡ್ಕೊಂಡ್ರಿ. ಲಗ್ನ ಮಾಡಿಕೊಂಡು ಆಯ್ತು ಗಂಡನ ಮನೆಯಾಗ ಇದ್ದನು ರೀ. 2 ವರ್ಷ ತುಂಬಟ್ನಾಗೆ ಮಗಳು ಹುಟ್ಟೋದು ನೋಡ್ರಿ. ಒಬ್ಬಾಕಿ ಮಗಳು ಹುಟ್ಟೋದು. ಮತ್ತು 2 ವರ್ಷಕ್ಕೆ ಮತ್ತೊಬ್ಬಾಕಿ ಮಗಳು ಹುಟ್ಟೋದು ನೋಡ್ರಿ. ಹುಟ್ಟದ ಮ್ಯಾಗ ಮತ್ತು ಅವಕ್ಕಿನ ಹೆಣ್ಮಗಳ ಮ್ಯಾಗ 2 ಹೆಣ್ಮಕ್ಳ ಮ್ಯಾಗ 2 ಗಂಡಸು ಮಕ್ಕಳು ಹುಟ್ಟಿದ್ರಿ. ಹುಟ್ಟು ಎಲ್ಲ ನಮ್ಮ ಮನೆಯಾಗ ಹಂಗೆ ಮಾಡ್ತೀರಿ, ಕುಡಿತೀರು ಮಾಡ್ತಿರು, ಹಾಗೆ ಮಾಡ್ಕೋತ ಬಂದೇವ್ರಿ ಎಲ್ಲ ಸಂಸಾರ. ಅವ್ರು ಹೇಳಿದ್ದೆ ಕೇಳ್ಕೊತ ಮಾಡ್ಕೋತ ಬಂದೇವ್ರಿ. ನಮ್ಮ ಮನೆಯವ್ರು ಎಷ್ಟು ಹೇಳ್ತಾರೆ ಕೇಳಲಿಲ್ಲ ಮಾಡಲಿಲ್ಲ ರೀ. ಹಾಗೆ 4 ಮಕ್ಕಳು ಬಡಬಡ 4 ಮಕ್ಕಳು ಅದು ರೀ. ಆಪ್ರೇಷನ್ ಆಯ್ತು ರೀ. ಮಕ್ಕಳು ಆಪ್ರೇಷನ್ ಮಾಡ್ಕೊಂಡು ನಮ್ಮ ಮನೆಯವರಿದ್ದಾಗ ಅವಾಗೆ ನಮ್ಮ ಸಣ್ಣ ಮಗನ ಮ್ಯಾಗ ಆಪ್ರೇಷನ್ ಮಾಡ್ಕೊಂಡ್ರಿ. ಮಾಡ್ಕೊಂಡು ಚಲೋ ಸಂಸಾರ ನಡೆದಿತ್ತು ರೀ. ಮಕ್ಕಳು ದೊಡ್ಡವಾಗಿ ಚಲೋ ಚಂದ ಸಂಸಾರ ನಡೆದಿದ್ದು. ಆಕ್ಸಿಡೆಂಟಾಗಿ ತೀರ್ಕೊಂಡ್ರಿ ನಮ್ಮ ಮನ್ಯಾಗ ರೀ. ಆಕ್ಸಿಡೆಂಟಾಗಿ ತೀರ್ಕೋದು ಈ 26 ವರ್ಷ ಆಯ್ತು ನೋಡ್ರಿ. ಈಗ ಅಕ್ಟೋಬರ್ ಬಂದ್ರೆ 26 ಮುಗಿದು 27 ಚಾಲು ಆಗ್ತದೆ ರೀ. 2000 ಇಸ್ಪೆಕ್ಟ್ ಫ್ರೆಂಡ್ಸ್ ತೀರ್ಕೊಂಡ್ರಿ. ತೀರ್ಕೊಂಡೆ ಹಂಗೆ ಮಕ್ಕಳು ತೊಗೊಂಡು ತೀರ್ಕೊಂಡ್ರು. ಯಾರು ಧೈರ್ಯ ಹೇಳೋರಿಲ್ಲ, ಕೇಳೋರಿಲ್ಲ. ಇವರೇ ನಮ್ಮ ಅಮ್ಮರು ಬಂದು ಅವ್ರು ಬಂದು ಹಿಂಗೆ ಆ ಕೇಸ್ ಆಯ್ತು ರೀ. ಈ ಮಕ್ಕಳು ದೊಡ್ಡ ಅದು 27 ವರ್ಷ ಆಯಿತು. ಈಗ ಗುಲ್ಬರ್ಗಕ್ಕೆ ಬಂದನು ರೀ. ಬಂದು ಮನೆ ತೊಗೊಂಡು ಮನೆಗೆ ಕಳ್ಸ್ಕೊಂಡು ಮನೆಯಾಗ ಇದ್ದೀನಿ ರೀ. ಈಗ 4 ಮಕ್ಕಳು ದೊಡ್ಡ ಅದು. 2 ಹೆಣ್ಮಕ್ಳು ಲಗ್ನ ಮಾಡ್ದೆ, ಒಬ್ಬ ಮಗನ ಲಗ್ನ ಮಾಡ್ದೆ. ನಡೆದದ ರೀ. ಎಲ್ಲ ನಡೆದು ಚಲೋ ಅಂದ್ರೂ ಹಿಂಗೆಲ್ಲ ಸಲೋ ಸಂಸಾರ ಕೆಡಿಸಿಟ್ಟದ ದೇವ್ರು ರೀ. ಏನು ಮಾಡ್ತೀರಿ, ವಯಸ್ಸಾಗತ್ತಾರ ಗಂಡನ ಸರಿ ಸಂಸಾರ ಮಾಡೋದು ಆಗಲಿಲ್ಲ ರೀ. ಲಗ್ನಾಗಿ 25 ವರ್ಷ ಆಗಿಲ್ಲ, ಎಲ್ಲ ಮುಗಿದು ನೋಡ್ರಿ ಫ್ರೆಂಡ್ಸ್. ನಮ್ಮದು ಇನ್ನು ಅದನ್ನು ನಮ್ಮ ಮನೆಯವ್ರು ನೆನಪು ಬರ್ತಿದ್ರಿ ನನಗೆ. ಅವಾಗಿನ ಕಷ್ಟ ಬೇರೆನೇ ಇತ್ತು ರೀ, ಈಗಿನ ಕಷ್ಟ ಬೇರೆನೇ ಇದ್ದಾರೆ ಫ್ರೆಂಡ್ಸ್. ಅವಾಗ ಏನೇ ಇದ್ದಿದ್ದಿಲ್ಲ, ಹಾಗೆ ಇದ್ದೇವೆ. ಹ್ಯಾಂಗಾರ ಇದ್ದು ಗಂಡನ ಸರಿ ಹೊಂಟಿದ್ದೆ. ನನ್ನ ಗಂಡ ಎಲ್ಲ ಸುಧಾರಣೆಗೆ ಬಿದ್ದಿದ್ದೇನೆ ರೀ. ಕುಡಿಯೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿದ್ರು. ಮಕ್ಕಳು ದೊಡ್ಡವಾಗಿ ಮಕ್ಕಳನ್ನ ಹಿಂಗಿತ್ತು ಅಂತ ಹೇಳಿ ಧೈರ್ಯ ಮಾಡಿ ಡ್ಯೂಟಿಗೆ ಹೋಗೋದು. ಆಕ್ಸಿಡೆಂಟಾಗಿ ತೀರ್ಕೊಂಡು ತೀರ್ಕೋದು ಎಲ್ಲ ಮುಗೀತು ರೀ. ಅವ್ರು ನೌಕರಿ ಮಾಡ್ತಿರು, ಡ್ರೈವರ್ ಇದ್ದರು, ಗೌರ್ಮೆಂಟ್ ಡ್ರೈವರೇ. ಈಗ ಅವ್ರ ನೌಕರಿ ನನಗೆ ಕೊಟ್ಟಾರ್ರಿ. ನಾ ಮಾಡ್ಲತ್ತೀನಿ. ಎಲ್ಲ ದೇವ್ರ ಒಂದು ರೊಟ್ಟಿ ಕೊಟ್ಟ ಉಳ್ಳಾಕಂದ್ರೂ ಮತ್ತು ಏನರ ಒಂದು ತೊಂದರೆ ಇರ್ತದೆ ಫ್ರೆಂಡ್ಸ್. ಏನು ಮಾಡ್ತೀವಿ, ಮಕ್ಕಳನ್ನ ಕಷ್ಟಪಟ್ಟು ಮಾಡಿ ಗಂಡ ತೀರ್ಕೊಂಡು ಕಷ್ಟಪಟ್ಟು ಮಾಡಿ ಎಲ್ಲ ಮಾಡಿ ನಂತರ ಮಕ್ಳಿಗೆ ಗೊತ್ತಾಗಲ್ಲ ರೀ. ನಮ್ಮವ್ವ ಹೈರಾಣ ಆಗ್ಯಾಳ, ಎಲ್ಲ ಮಾಡಾಳಲ್ಲ ಅಂತಿಲ್ಲ. ಏನು ಮಾಡಿದಂತ ಏನು ಮಾಡಿರಿ ಮಂದಿ ಮಾಡಂಗೆ ಮಾಡಿರಿ, ಏನು ಮಾಡ್ತೀರಿ ಅಂತಾರೆ ರೀ ಫ್ರೆಂಡ್ಸ. ಏನು ಮಾಡ್ತೀರಿ, ಹಂಗಾಗಿ ಜೀವ ಹೆಸುಕೋತದ. ಆಯಿತು, ಶುಗರ್ BP ಅದನ್ರಿ ಫ್ರೆಂಡ್ಸ. ಅದಕ್ಕಂತ ನಿಮ್ಮ ಸಂಗಟ ಮಾತಾಡ್ಬೇಕಂತ ನಾನು ಬ್ಲಾಗ್ ಚಾಲು ಮಾಡೀನಿ ರೀ ಫ್ರೆಂಡ್ಸ. ಈಗ 5 ಹಾಕಿದ್ದೇನೆ ರೀ. ಅದಕ್ಕೆ ಇವತ್ತು ನಮ್ಮ ಫ್ರೆಂಡ್ಸ್ ಸಂಗಟ ಮಾತಾಡ್ಬೇಕಂತೇಳಿ ಹಂಗೆ ತರಕಾರಿ ಸೋಸ್ಕೊಟ್ಟು ಮಾಡ್ಕೊಟ್ಟು ನಿಮ್ಮ ಸಂಗಟ ಫ್ರೆಂಡ್ಸ್ ಮಾಡಿ ಮಾತಾಡ್ಲತ್ತೀನಿ ರೀ ಫ್ರೆಂಡ್ಸ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಾನು ಮುಂದಿನ ಮತ್ತು ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್. ನಮ್ಮದು ಸ್ಟೋರಿ ಇಟ್ಟೆಲ್ಲ ತವ್ರ ಮನ್ಯಾಗ ಇಷ್ಟು ಕಷ್ಟಪಟ್ಟಾಗ ರೀ. ಇಲ್ಲಿ ಲಗ್ನ ಮಾಡ್ಕೊಂಡು ಹಿಂಗೆ ಆಯ್ತು ರೀ. ಏನು ಮಾಡ್ತೀರಿ ಫ್ರೆಂಡ್ಸ್. ಈ ವಯಸ್ಸಾದ ಕಾಲಕಾರ ಎಲ್ಲ ರೆಸ್ಟ್ ಆರಾಮ್ ಸಿಗ್ತದೆ. ಮಕ್ಳ ಸಂಗಡ ಚಲೋ ಇರ್ಬೇಕಂದ್ರೆ ಮಕ್ಳು ಮಾತೇ ಕೇಳೋದು. ಏನು ಮಾಡ್ತೀರಿ ಈಗಿನ ಮಕ್ಕಳೇ ಹಂಗೆ ಅವ ರೀ ಫ್ರೆಂಡ್ಸ್. ಏನು ಮಾಡ್ತೀವಿ, ನಮ್ಮ ಮಕ್ಕಳೆಲ್ಲ ರೀ. ಈಗಿನ ಜಗತ್ತಿನ ಹಂಗೆ ಇರೋದು. ಏನು ಮಾಡ್ತೀವಿ, ಏನೆಲ್ಲಕ್ಕಾಗಲ್ಲ. ನಮ್ಮ ಮಕ್ಕಳು ಮಾಡ್ಕೊಂತೆಲ್ಲ ಕಲಿವಿಗೆ ಹಂಗದ ರೀ. ಈಗ ಹಿಂಗೆ ಮಾಡ್ಕೊಂತೀವಿ ನೋಡಿ ಫ್ರೆಂಡ್ಸ್. ಇರ್ತಾನೆ ಡ್ಯೂಟಿಗೆ ಹೋಗ್ಕೊಂತೀನಿ. ಹೊರಗೆ ತರಕಾರಿ ತಂದೀನಿ. ತರಕಾರಿ ಮಾಡ್ಬೇಕು, ಅಡುಗೆ ಕೆಲಸ ಮಾಡಬೇಕು. ಯಾರು ಒಂದು ಎಲ್ಲರ ಕೆಲ್ಸಕ್ಕೆ ಹಚ್ಚಿದ್ರು ಕೆಲಸದವ್ರನ್ನೂ ಜಲ್ದಿ ಬರಲ್ಲ ರೀ. ನಾ ಎಲ್ಲ ಮಾಡಿ ಹೋಗ್ತೀನಿ ಮುಂಜಾನೆ. ಮತ್ತು ಈಗ ಬಂದು ಮಾಡ್ಕೊತೀನಿ. ಏನು ಆರಾಮಿಲ್ದಾಗ ನೆಳಾಡ್ತೀನಿ. ನೀನು ನೋಡ್ರಿ ಎಲ್ಲ ಬಂದು ಎಲ್ಲ ಮಾಡ್ದೆ, ಊಟ ಮಾಡ್ದೆ, ಕಸ ಮುಸ್ರಿ ಮಾಡ್ದೆ, ಮನೆ ಬರುತ್ತೆ ಎಲ್ಲ ಮಾಡೀನಿ ರೀ. ನಮ್ಮ ನೆಗಡಿಯವ್ರ ಮಗಳಿಗೆ ಮಾತಾಡ್ಲಿಕ್ಕೆ ಹೋಗ್ಬೇಕನ್ನೋದ್ಲೆ ಟೊಂಕದ ಆಪ್ರೇಷನ್ ಆಗ್ಯದ ರೀ. ಟೊಂಕ ಬ್ಯಾನ್ ಆಗ್ಯದ ಫ್ರೆಂಡ್ಸ್. ಬ್ಯಾನ್ ಆಗ್ಯದ. ಬಂದು ಉಳ್ಳಾಡ್ಕೊಟ್ಟು ಮಕ್ಕೊಂಡೀನಿ. ಹೇಳಲೇ ಇಲ್ಲ ರೀ. ನಾ ಅಷ್ಟೇ ಮಕ್ಕೊಂಡ್ಬಿಟ್ಟೆ.
ಎದ್ದು ಕೆಲಸನೂ ಮಾಡಲಿಲ್ಲ, ಅಡುಗೆನೂ ಮಾಡಲಿಲ್ಲ. ನಮ್ಮ ಮಗಳೇ ಬಂದಿರಿ, ಕುಕ್ಕರ್ ಇಡವಂದು ಇಟ್ಟು ಅನ್ನ ಮಾಡ್ಯಾಡ್ರಿ. ಅದೇ ಅನ್ನ ತುಪ್ಪ ಹಾಕೊಂಡು ಉಂಡು ಹೋಗ್ಯಾನ ನಮ್ಮ ಮಗ ರೀ. ಹಿಂಗದ ರೀ ಫ್ರೆಂಡ್ಸ, ಏನು ಮಾಡ್ತೀರಿ? ಹಲ್ಲಿದ್ರೆ ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ ನಂಗೆ ಅವ ರೀ ಅದ ರೀ, ಏನು ಮಾಡ್ತೀರಿ? ತಾಯಿ ತಂದು ನೋಡ್ರಿ, ನಿನ್ನೆ ಹಡ್ಗದಾಗ ಏನೋ ಮುಳಿ ಕೇಸಿ ತಾಯಿ ಮಗ ಸತ್ತಿಲ್ಲ ರೀ. ತಾಯಿದೇ ಮಮತಾ ಭಾಳ ಇರ್ತದೆ ರೀ ಮಕ್ಳಿಗೆ, ಆ ಮಕ್ಳಿಗೆ ಗೊತ್ತಾಗಲ್ಲ ರೀ. ಏನು ಮಾಡ್ತೀರಿ? ಈಗ ಮಕ್ಳು ಇಂಥವ ರೀ. ನೋಡಿರಿ ಫ್ರೆಂಡ್ಸ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಂಗೆ ಮಾತಾಡಂಗೆ ಆತದ, ನನ್ನ ಕಷ್ಟ ಕೇಳ್ತೀರಿ ಅಂತೇಳಿ ನಿಮ್ಮ ಎದುರು ಹೇಳಕ್ಕಂತ ನಾನು ಬ್ಲಾಗ್ ಚಾಲು ಮಾಡ್ತೀನಿ ರೀ ಫ್ರೆಂಡ್ಸ್. ಮಾತಾಡ್ಬೇಕಂತೇಳಿ ಚಾಲು ಮಾಡ್ಲತ್ತೀನಿ ರೀ. ಇಲ್ದ್ರೆ ಮಾಡಲ್ಲ ರೀ ಫ್ರೆಂಡ್ಸ್, ಅದಕ್ಕೆ ಮಾಡಿರಿ. ನನಗೊಂದು ರೊಟ್ಟಿ ಕೊಟ್ಟಂದು ದೇವ್ರು ಉಣ್ತೀನಿ ಇರ್ತೀನಿ. ನನ್ನ ಕಷ್ಟ ಸುಖ ಕೇಳೋರಿಲ್ಲ ಅಂತೇಳಿ ನಿಮಗೆ ಹೇಳ್ತೀನಿ ರೀ ಫ್ರೆಂಡ್ಸ. ಏನು ಮಾಡ್ತಾರೆ? ಯಾರು ಕೇಳ್ತಾರೆ ರೀ ಫ್ರೆಂಡ್ಸ? ಹಾಂ, ಏನು ಹಿಂಗೆ ಹೇಳ್ತಾಳೆ ಹಿಂಗೆ ಮಾಡ್ತಾರೆ ಅಂತಾರೆ ರೀ ಫ್ರೆಂಡ್ಸ್. ಏನು ಮಾಡೋದು? ಅದಕ್ಕಂತೇಳಿ ನಿಮ್ಮ ಸಂಗಡ ಮಾತಾಡ್ಬೇಕಂತೇಳಿ ಹಚ್ಚಿನಿ ರೀ ಫ್ರೆಂಡ್ಸ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಆರಾಮಿರ್ರಿ, ಬಿಸಿಲಾಗೆ ಕಡೆ ಓಡಾಡಬೇಡ್ರಿ. ಬಿಸಿಲು ಭಾರಿ ಇದೆ ರೀ ಫ್ರೆಂಡ್ಸ. ಏನು ಮಾಡ್ತೀರಿ? ಇದ್ರ ತನಾರು ಹೊರಗೆ ಬರಬೇಡ್ರಿ ಫ್ರೆಂಡ್ಸ್. ನಮಗೆ ನಿರ್ವ ಇಲ್ಲ, ಈಗ ಹೋಗ್ಬೇಕು, ಡ್ಯೂಟಿ ಅದ, ಹೋಗ್ತೀವಿ ರೀ ನಾವು. ಎಲ್ಲರೂ ಹೋಗ್ತಾರೆ ರೀ, ಬರ್ತಾರೆ. ಬಸ್ಸರ ಲಗ್ನ ಸೀಸನ್ ಅದಲ್ರಿ, ಬಸ್ಸನ್ನು ಹಾಗೆ ಫುಲ್ ರೀ. ಕಾರ್ ಇಡಲೇ ಜಾಗ ಇಲ್ಲ, ಬಸ್ನಾಗ ಹತ್ಲಕ್ಕೆ ಜಾಗ ಇಲ್ಲ ರೀ. ಕುಂತು ಅಲ್ಲೇಟ್ ಚಿಡ್ಮ್ಯಾಗ ಕುಂತೆ ಹೋಗ್ಬೇಕು ನೋಡ್ರಿ ಡ್ಯೂಟಿ. ಅದಕ್ಕಂತ ಈಗ ಬಂದೀನಿ ರೀ ಫ್ರೆಂಡ್ಸ. ಆಯ್ತು ರೀ ಫ್ರೆಂಡ್ಸ, ನಮಸ್ಕಾರ ರೀ. ಮತ್ತು ಮುಂದಿನ ನೋಡ್ಯಾಗ ಮತ್ತೆ ಹೇಳ್ತೀನಿ ರೀ ಫ್ರೆಂಡ್ಸ್. ನಮ್ಮದು ನೋಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೆ ನಮ್ಮ ಒಟ್ಟು ವಯಸ್ಸಾದ್ರಿಗೆ ಯಾರು ಇದ್ದವ್ರು ಅಂದ್ರೂ ಹೇಳ್ರಿ, ಒಬ್ರಿಗೊಬ್ರು ಹೇಳ್ಕೊರಿ. ಜಾಕಿರ್ರಿ, ರೊಕ್ಕ ಬಲ್ಲಿ ಇಟ್ಕೊರಿ. ಒಂದೊಂದು ದುಡ್ಡು ನಾವು 4 ದುಡ್ಡು ಕಾಯ್ಕೊಂಡು ಇಟ್ಕೋರಿ ಫ್ರೆಂಡ್ಸ. ಇಟ್ಕೊಂಡೆ ಅಂದ್ರೆ ನಮ್ಮ ಟೈಮಿಗೆ ಬರ್ತಾವೆ ರೊಕ್ಕ. ಇದ್ರೆ ಯಾರೂ ಆಗಲ್ರಿ, ಯಾರು ತಂದು ದವಾಖಾನೆ ತೋರಿಸ್ತಾರೆ ಫ್ರೆಂಡ್ಸ. ಹುಚ್ಚು ಮಾತದಾರೆ ಎಲ್ಲ. ಅದಕ್ಕೆ ನಮ್ಮ ರೊಕ್ಕ ಇದ್ದು ಅಂದ್ರೆ ನಮ್ಮ ದವಾಖಾನೆ ಕರ್ಕೊಂಡು ಹೋಗ್ತಾರೆ, ಮಾಡ್ತಾರೆ. ನಮಗೆ ರೊಕ್ಕ ಒಂದು ಬಲ್ಲಿ ನೋಡ್ತಾರೆ ರೀ. ಇದ್ರೆ ಯಾರು ನೋಡಲ್ರಿ ಫ್ರೆಂಡ್ಸ್, ಯಾರೂ ನೋಡಲ್ಲ. ಅದಕ್ಕೆ ಇರತ್ತನ್ನ ಚಲೋ ಇರಮ್ರಿ ಫ್ರೆಂಡ್ಸ. ನಕ್ಕೋತ ಕೆಲ್ಕೋತ ಏನಿದ್ರು ನಿಮ್ಮ ಸಂಗಡ ಮಾತಾಡೋದು ನನಗೆ ಮನಸ್ಸಾಗಿರತ್ತೆ ಅಂತೇಳಿ ಅದಕ್ಕೆ ಮಾಡ್ತೀನಿ ರೀ ಫ್ರೆಂಡ್ಸ್ನ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ಇದ್ರಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾನು ಏನು ತಪ್ಪು ಮಾತಾಡಿದ್ನಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾ ಇದು ಮಾಡ್ಕೊತೀನಿ ರೀ. ಈಟದ ನೋಡ್ರಿ ನನ್ನ ಕಷ್ಟ ಏನು ರೀ? ದೇವ್ರು ಎಲ್ಲ ಒಂದು ರೊಟ್ಟಿ ಕೊಟ್ಟಾನ ಅವಾಗ ಆ ಕಷ್ಟ ಅನ್ಬೋದ, ಈ ಕಷ್ಟ ಅನ್ಭವಿಸ್ಬೇಕಾಗ್ಯದ. ಒಳಗೆ ಸಣ್ಣ ಏನರ ಮಕ್ಕಳದ್ದು ಇರ್ತದೆ ಅಷ್ಟೇ. ಏನು ಮಾಡ್ತೀರಿ? ಅದಕ್ಕೆ ರೀ ಫ್ರೆಂಡ್ಸ್, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಹಾಕಿರಿ. ನಾ ಏನರ ತಪ್ಪು ಮಾತಾಡಿದ್ದ ಇದು ಹೇಳಿದ್ದ ಅಂದ್ರೆ ನನಗೆ ತಪ್ಪು ಇದು ಮಾಡಿರಿ, ನಾ ಕೇಳ್ಕೊತೀನಿ ರೀ. ಬೇರೆ ಎಲ್ಲ ಸೋಸಿ ನೋಡ್ಕೊಂಡು ಪುಂಡಿ ಪಲ್ಯ ಸೋಸ್ಬೇಕಿನ್ನ ಈ ಸೋಸಿ ಮಾಡಿ. ಯಾಕಂದ್ರೆ ಕಷ್ಟಪಟ್ಟಿವಲ್ಲ ರೀ ಫ್ರೆಂಡ್ಸ್, ಅದು ದುಃಖ ಬರ್ತದೆ ರೀ. ಮತ್ತೇನೂ ಇಲ್ಲ ರೀ. ಇಲ್ದ್ರೆ ನಮಗೆ ಕಣ್ಣ ನೀರು ಸುಮ್ಮನೆ ಬರಲ್ಲ ರೀ ಫ್ರೆಂಡ್ಸ್. ಯಾರಿಗಾರು ಬರ್ತಾವೆ ರೀ. ಸುಮ್ಮನೆ ಇದ್ದರೆ ಚಲೋ ಇದ್ದಾರೆ ಯಾಕೆ ಬರ್ತಾವ್ರಿ ಫ್ರೆಂಡ್ಸ? ಚಲೋ ಯಾರು ಜಗತ್ತದಾಗ ಯಾರು ಚಲೋ ಅರ ಅಂತಾರೆ ಹೇಳ್ತೀರಿ ಫ್ರೆಂಡ್ಸ? ಯಾರು ಚಲೋ ಇಲ್ಲ, ಎಲ್ಲರಿಗೂ ಒಂದು ದಿನ ರೀತಿಲಿ ಇರ್ತಾನೆ ದೇವ್ರು. ಒಂದು ರೀತಿ ಇಟ್ಟಿರ್ತಾನೆ ರೀ. ಎಲ್ಲ ಇರ್ತದೆ, ಏನೂ ಇರಲ್ಲ. ರೊಕ್ಕ ರೂಪಾಯಿ, ಮಕ್ಕಳು ಚೆಂದ ಇರ್ತಾರೆ, ಎಲ್ಲ ಇರ್ತಾರೆ ರೀ. ಅವ್ರಿಗೆ ಏನರ ಕಾಯಿಲೆ ಇರ್ತದೆ ರೀ. ಒಂದು ಚಲೋ ಅಕ್ಕಿ ಅನ್ನ ಉಣಲ್ಲ, ತುಪ್ಪ ಉಣಲ್ಲ, ತೊಗರಿ ಉಣಲ್ಲ, ಏನೂ ಇಲ್ಲ. ಹಂಗಿರ್ತದೆ ರೀ ಒಬ್ಬೊಬ್ಬರು. ಎಲ್ಲರೂ ದೇವ್ರು ಇಟ್ಟಂಗೆ ಇರ್ಬೇಕು ಬಿಡ್ರಿ. ನಮ್ಮ ಕೈಯಾಗ ಏನದ? ಪರಮಾತ್ಮನ ಆಟ ಅದಾರೆಲ್ಲ. ಪರಮಾತ್ಮಕ್ಕೆ ಆಡಿಸ್ದಂತ ಆಡ್ಬೇಕಂತ ನಾವು. ನಾವೇನು ದೇವ್ರ ಮಕ್ಕಳು ರೀ. ದೇವ್ರು ಹೆಂಗೆ ಆಡಿಸ್ತಾನ, ದೇವ್ರು ಹೆಂಗೆ ಬಿಡ್ತಾನೆ ಹಂಗೆ ಇಡೋದು. ಸುಖ ಇಟ್ಟರೆ ಸುಖ ಇರೋದು, ಕಷ್ಟ ಇದ್ದಾಗ ಕಷ್ಟ ಇರೋದು ರೀ. ಏನು ಮಾಡ್ಬೇಕು ರೀ ಫ್ರೆಂಡ್ಸ? ಹೇಳೋದು ಅದಕ್ಕೆ ರೀ ಹೇಳ್ರಿ. ಯಾರು ಇದ್ದವ್ರು ಜಾಕಿರ್ರಿ, ಚಲೋ ಇರ್ರಿ, ಆರಾಮಿರ್ರಿ. ಯಾವುದೋ ಟೆನ್ಷನ್ ತೊಗೊಬೇಡ್ರಿ, ಇದು ಮಾಡಬೇಡ್ರಿ. ಏನರ ಹೆಚ್ಚಿದ್ದಿತ್ತು ಅಂದ್ರೆ ತೆಗೆದಿಟ್ಕೋರಿ. ಯಾರಿಗೆ ಹೇಳ್ಬಾರ್ದ್ರಿ. ನಮ್ಮ ಟೈಮ್ ಬಂದಾಗ ಹೇಳ್ಬೇಕು ರೀ. ಅವ ಮಟ್ಟಿ ಇದು ಮಾಡ್ಯಾವ ಅಂಥೇಳಿ ರೊಕ್ಕದ ಮ್ಯಾಗ ನಿಂತದ್ರಿ ಫ್ರೆಂಡ್ಸ ಜಗತ್ತೇನೆ. ಏನು ಮಾಡ್ತೀರಿ ಇವತ್ತು? ನಾವು ರೊಕ್ಕನೇ ಒಂದು ಹೊಡ್ದದ ರೀ. ಈಗ ರೊಕ್ಕ ಮನುಷ್ಯರು ಇದು ನೋಡಲ್ರಿ ಫ್ರೆಂಡ್ಸ್. ಇವತ್ತು ನಾವು ಮುಂದೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ರಿ. ನಮ್ಮ ರೊಕ್ಕ, ನಮ್ಮ ರೂಪಾಯಿ, ನಮಗಿದು ಇದ್ದೋರೇ ಕರ್ಕೋತಾರೆ, ಇಲ್ದ್ರೆ ಕರ್ಕೊಳ್ರಿ. ಒಳಗೆ ಕರ್ಕೊಳ್ರಿ. ನಮ್ಮ ಇಲ್ದೋರಿಗೆ ನಮ್ದು ಹಿಡ್ದೇ ಹೇಳ್ಬೇಕಾಗ್ತದೆ ಫ್ರೆಂಡ್ಸ್. ಏನು ಮಾಡ್ತಾರೆ? ಅದಕ್ಕೆ ರೀ, ಆರಾಮಿರ್ರಿ, ಧೈರ್ಯದಿಂದಿರ್ರಿ. ವಯಸ್ಸಾದವ್ರು ಇದ್ದರೂ ಧೈರ್ಯದಿಂದಿರ್ರಿ. ಧೈರ್ಯ ಮಾಡಿರಿ. ಇದ್ದು ಹೆಂಗಾರ ಎಂದಾರ ಒಂದಿನ ಜೀವನ ಹೋಗೋದದ ರೀ. ಇದು
ಇರೋ ಥರ ಚಂದ ಇರ್ಬೇಕು ರೀ, 4 ಮಂದಿಗೆ ಹಚ್ಕೊಂಡು ಹೊಂದ್ಕೊಂಡು ಇರಬೇಕು. ವಯಸ್ಸಾದ್ರೆ ಹಿಂಗೆ ನೋಡಬೇಕು. ನಮ್ಮ ಕೈಲಾಗೋದು ಪಾಪ ಅನ್ಬೇಕು ರೀ ನಾವು. ಪಾಪ ಅಂತಂದ್ರೆ ಅದೇ ಎದ್ದು ಮುಂದಕ್ಕೆ ಕೂತದ್ರಿ ಅದು. ಅದಕ್ಕೆ ರೀ ಫ್ರೆಂಡ್ಸ, ಎಲ್ಲ ಚಲೋ ಇರಮ್ರಿ. ನನಗೆ ಲೈಕ್ ಮಾಡಿರಿ ಫ್ರೆಂಡ್ಸ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಏನು ಇದ್ದಿದ್ರಿ. ಆಯ್ತು ಫ್ರೆಂಡ್ಸ್ರ, ಮತ್ತು ಫ್ರೆಂಡ್ಸ್ ನಾಳೆ ಸಿಗಮ್ ಫ್ರೆಂಡ್ಸ. ನಮಸ್ಕಾರ.